ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ವ್ಲಾಗ್. ನೋಡ್ರಿ, ಇದು ಧಾರವಾಡ ಬಸ್ ಸ್ಟ್ಯಾಂಡ್. ಎಷ್ಟು ರಶ್ ಐತ್ರಿ. ನಾವೀಗ ಕಿತ್ತೂರಿಗೆ ಹೊಂಟೇವ್ರಿ ಧಾರವಾಡದಿಂದ. ಎಲ್ಲ ಹೊಂಟೆ ಅಪ್ಪಾಜಿ? ಮತ್ತೆ ನೋಡಾಕ್ ಹೊಂಟ್ರಿ. ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನಿಗೆ ಹೊಂಟೇವ್ರಿ. ಅಲ್ಲಿ ಟಮ್ ಹೊಂಟೈದ್ರಿ. ಈಗ ಟಮ್ಗೆ ಹೋಗ್ಬೇಕ್ರಿ ನಾವು. ನೋಡ್ರಿ, ನಾವು ಮ್ಯೂಸಿಯಮಿಗೆ ಬಂದೇವಿ. ಈಗ ಟಮ್ ಒಳಗಿಂದ ಒಂದು 5 ಕಿಲೋಮೀಟರ್ ಆಗುತ್ತೇನ್ರಿ. ಅಲ್ಲಿಂದ ಟಮ್ಗೆ ಬಂದಿರಿ. ಬಿಸಿಲೈತೆ ಅಂತ ಹೇಳಿ ನಡ್ಕೊಂಬರಕ್ ಆಗುದಿಲ್ಲ ಅಂತ ಹೇಳಿ ನಾವು ಟಮ್ಗೆ ಬಂದೇವ್ರಿ. ನೋಡ್ರಿ, ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯ ಭೂಮಿ ರೀ. ನಾವು ಇಲ್ಲಿ ಬಂದೇವಿ. ಜಿಲ್ಲಾ ಬೆಳಗಾವಿ ರೀ, ತಾಲೂಕು ಬೈಲಹೊಂಗಲ. ನೋಡ್ರಿ, ಇದು ಪೂರ್ತಿಯಾಗಿ ಇಷ್ಟು ದೊಡ್ಡದ ಕೋಟೆ ಟೈಪ್ ಐತ್ರಿ. ನೋಡ್ರಿ ಎಷ್ಟು ಚಂದ ಐತಿ. ಬರ್ರಿ ಒಳಗೆ ಹೋಗೋಣ. ಹೆಂಗೈತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಸಂಗೊಳ್ಳಿ ರಾಯಣ್ಣಂದು ಸ್ಟ್ಯಾಚು ಹಾಕ್ಯಾರ ಇಲ್ಲೇ. ಇನ್ನೂ ಸ್ವಲ್ಪ ಇಲ್ಲೇ ಕೆಲಸ ನಡೆದೈತ್ರಿ. ಏನೇನೋ ಕೆಲಸ ಮಾಡಾಕತ್ತಾರ. ಬೆಳಗ್ಗೆ 8:15 ಬಿಟ್ಟಿದ್ವಿ ರೀ ಮಣಿನ. ಅದಕ್ಕೆ ನಾಷ್ಟ ಮಾಡಕ್ ಆಗಿರ್ಲಿಲ್ಲ. ಬರುವಾಗ ಉಪ್ಪಿಟ್ಟು ಮಾಡ್ಕೊಂಡ್ ಬಂದೇವಿ. ಅದಕ್ಕೆ ಇಲ್ಲೇ ಬಂದು ಎಲ್ಲಾರು ನಾಷ್ಟ ಮಾಡಾಕತ್ತೇವ್ರಿ. ಹುಡುಗರ್ಗೆ ಅಂತ ಹೇಳಿ ಇಡ್ಲಿ ತಗೊಂಡಿದ್ವಿ. ಅವರು ಇಡ್ಲಿ ತಿನ್ನಾಕತ್ತಾರ. ಇದು ಸಂಗೊಳ್ಳಿ ರಾಯಣ್ಣನ ಕಾಲದಾಗಿರ್ತಕ್ಕಂತಹ ತುಪಾಕಿ. ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಈಗಲೂ ಸಹಿತ ಇದನ್ನ ಕಾದಿಟ್ಟಾರ. ನೋಡ್ರಿ ಎಷ್ಟು ಚಂದ ತುಪಾಕಿ ಹಾರಿಸೋದು ಐತಿ. ನಾನು ಇದ ಫಸ್ಟ್ ಟೈಮ್ ರೀ ಈ ರೀತಿಯಾಗಿ ಇಲ್ಲಿ ನೋಡಕ್ ಬಂದಿದ್ದೆ. ಇದು ವೀರಪ್ಪ ದೇಸಾಯಿ ಅವರ ಅರಮನೆ. ನೋಡ್ರಿ, ಆಗಿನ ಕಾಲದಾಗ ಹಿಂಗಿತ್ತಂತ. ಅದನ್ನ ಈ ಕಾಲದೊಳಗೆ ಎಷ್ಟು ಚಂದ ರೆಡಿ ಮಾಡ್ಯಾರ್ರಿ. ನೋಡಾಕತ್ರ ಇನ್ನೊಂದ್ಸಾರಿನೂ ನೋಡ್ಬೇಕನ್ಸತ್ರಿ. ನೀವು ಒಂದ್ಸಾರಿ ಇಲ್ಲಿ ಬಂದು ಭೇಟಿ ಕೊಡ್ರಿ. ನೋಡ್ರಿ, ಇದು ಎಂಟ್ರನ್ಸ್ ಒಳಗೆ ಹೋಗೋದು ಬಾಗ್ಲ. ಅದನ್ನೆಲ್ಲ ಎಷ್ಟು ಚಂದ ರೆಡಿ ಮಾಡ್ಯಾರ. ನೋಡ್ರಿ, ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಈ ದೇಸಾಯರ್ ಮನಿಯೊಳಗ ಯಾವುದೋ ಒಂದು ಸಭೆ ನಡ್ಸಾರ. ಎಲ್ಲ ಸ್ಟ್ಯಾಚು ಎಷ್ಟು ಚಂದ ಮಾಡ್ಯಾರ. ನೋಡ್ರಿ, ಸೇಮ್ ಮನುಷ್ಯರ ಇದ್ದಂಗ ಅದಾರ. ಭಾರಿ ಚಂದ ಮಾಡ್ಯಾರ್ರಿ. ನೋಡ್ರಿ, ಸೇಮ್ ಅರಮನೆ ಹೆಂಗಿರ್ತೈತಲ್ಲ ಹಂಗ ಐತಿ. ನೋಡ್ರಿ, ಸ್ಟ್ಯಾಚು ಮಾತ್ರ ಮಸ್ತ್ ಅದಾವ. ಕಿತ್ತೂರು ದೇಸಾಯಿಯವ್ರ ಕಾಲದೊಳಗ ಶಿವಲಿಂಗ ರುದ್ರ ಸರ್ಜಾ ಅಣ್ಣವ್ರು. ಇವ್ರು ಯಾರಪ್ಪ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪತಿ. ಇವ್ರ ಅನಾರೋಗ್ಯದ ಕಾರಣದೊಳಗ ಮಾಸ್ತರ್ ಮರಡಿ ಅಣ್ಣವ್ರು ಬಾಳಗೌಡ್ರ ಮಗ ಶಿವಲಿಂಗಪ್ಪ ಅಣ್ಣವನಿಗೆ ಮಲ್ಲ ಸರ್ಜಾ ಅಂತ ಹೇಳಿ ನಾಮಕರಣ ಮಾಡಿ ಅವ್ರನ್ನ ದತ್ತಕ್ಕೆ ತಗೊಂಡ್ರಿ. ಅದ ಸನ್ನಿವೇಶ ನೋಡ್ರಿ. ಇದು ಸಂಗೊಳ್ಳಿ ರಾಯಣ್ಣನ ಕುದುರೆ ಅಂತ್ರಿ ಇವು. ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಸೇಮ್ ಕುದುರಿನಾಗ್ಯಾವು. ನನ್ನ ಮಕ್ಕಳು ನೋಡ್ರಿ ಹಾರ್ಸ್ ಅಂಥೇಳಿ ಹಾರ್ಸಿನ ಕಡೆ ನಿಂತು ಫೋಟೋ ತೆಗಿ ಅಂಥೇಳಿ ಗಂಟು ಬಿದ್ದಾರ್ರಿ. ನನ್ನ ಸಣ್ಣ ಮಗ ನೋಡ್ರಿ ಹೆದರಾಕತ್ತಾನ ಕುದುರೆ ನೋಡಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ರೀ. ಡಿಸೆಂಬರ್ 2018 ಇದನ್ನ ಸ್ಥಾಪನೆ ಮಾಡ್ಯಾರಿ. ನೋಡ್ರಿ, ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲೇ ಕೊಟ್ಟಾರ. ಎಷ್ಟು ಚಂದ ಕಟ್ಟ್ಯಾರ ಅಂದ್ರೆ ಮೊದ್ಲು ಹೆಂಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ನಲ್ಲ ಅದೇ ರೀತಿಯಾಗಿ ನಮಗ ಕಾಣಿಸ್ತೈತ್ರಿ. ಸೇಮ್ ನಾವು ಅವಾಗಿನ ಕಾಲದಾಗ ಅದೇವ್ನ ಅನ್ನೋ ರೀತಿಯಾಗಿ ನಮಗ ಕಾಣಿಸ್ತೈತ್ರಿ. ನೋಡ್ರಿ, ಇಲ್ಲಿ ಅಜ್ಜ ಅದಾನ. ಒಂದಿಷ್ಟು ಕುರಿಗಳು ಮೇಕೆ ಅದಾವು. ಅವನ್ನ ಮೇಯ್ಸಾಕ್ ಬಂದಾರೇನೋ ಅನ್ನೋ ರೀತಿಯಾಗಿ ರೆಡಿ ಮಾಡ್ಯಾರ. ಭರಮಪ್ಪ ಮತ್ತು ಕೆಂಚಮ್ಮ ದಂಪತಿಗಳಿಗೆ ಏನು ಮಗು ಜನಿಸಿತ್ತಲ್ರಿ, ಅವಂಗ ರಾಯಣ್ಣ ಅಂತ ಹೆಸರಿಟ್ಟು ಇಲ್ಲೇ ತೊಟ್ಲಿಗೆ ಹಾಕಾಕತ್ತಾರ. ನೋಡ್ರಿ,
ಎಷ್ಟು ಚಂದ ಐತೆ ನೋಡ್ರಿ. ಮೊದ್ಲಿನ ಕಾಲದೊಳಗೆ ಎಲ್ಲಾರನ್ನೂ ಸೇರಿಸಿ ತೊಟ್ಲಿಗೆ ಹಾಕಿ ಕರೆದು ಸಣ್ಣ ಫಂಕ್ಷನ್ ಮಾಡ್ತಿದ್ರಿ. ಈಗೂ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಅವ್ರ ಕೈಯೊಳಗೊಂದು ಕೂಸು ಐತಲ್ರಿ, ಅದ ರಾಯಣ್ಣ. ನೋಡ್ರಿ ಗರಡಿ ಮನೆ ಇದು. ರಾಯಣ್ಣನ ಕಾಲದೊಳಗೆ ಗರಡಿ ಮನೆ ಹೆಂಗಿತ್ತಂತ ಹೇಳಿ ತೋರ್ಸ್ಯಾರ ನೋಡ್ರಿ. ಇಲ್ಲೇ ಕುಸ್ತಿಯನ್ನ ಅವ್ರು ಆಡ್ತಿದ್ರಿ ನೋಡ್ರಿ. ಈಜಿನೊಳಗ ಆಡು ರಾಯಣ್ಣ ರೀ ಗರಡಿ ಮನೆಯೊಳಗೆ ಹೆಂಗೆ ಕುಸ್ತಿ ಆಡ್ತಿದ್ದ, ಗುಂಡು ಹತ್ತಿದ್ದ, ಕತ್ತಿ ವರಸೆಯೊಳಗೆ ಹೆಂಗೆ ತೊಡಗ್ತಿದ್ದ ಅನ್ನೋದನ್ನ ಇಲ್ಲೇ ವಿಭಿನ್ನ ಚಿತ್ರಗಳನ್ನ ತೋರ್ಸ್ಯಾರ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಕುಸ್ತಿ ಕಣದೊಳಗೆ ಗೆದ್ದು ಬಂದಿದ್ದಕ್ಕ ಎಲ್ಲಾ ಜನರು ಸಹಿತ ಖುಷಿ ಪಡಾಕತ್ತಾರ ನೋಡ್ರಿ. ನೋಡ್ರಿ ಭರಮಪ್ಪ ಹುಲಿಯೊಂದಿಗೆ ಕಾದಾಡಿ ಬಂದಂತಹ ಸಮಯದೊಳಗ ಊರಿನ ಜನರೆಲ್ಲ ಅವನನ್ನ ಹೊತ್ತು ಮೆರೆದಾಡಕತ್ತಿದ್ರಿ ನೋಡ್ರಿ. ಅದ ದೃಶ್ಯ ಎಷ್ಟು ಚಂದ ಕಂಡು ಬಂದದ ಅಂತ ಹೇಳಿ. ಇದು ಕಿತ್ತೂರು ಸಂಸ್ಥಾನದೊಳಗ ಹೆಸರಾದಂತಹ ಸಂಗೊಳ್ಳಿ ರೋಗಣ್ಣನವರ ಮನೆ ಅಂತ ಹೇಳಿ ಕರಿತಿತ್ರಿ. ಇದು ಜನಸೇವೆಯ ಕೇಂದ್ರ ಆಗಿತ್ರಿ. ಅಂದ್ರ ಪ್ರತಿಯೊಬ್ಬರಿಗೂ ಯಾರಿಗಾರ ಹೆಲ್ತ್ ಹಾಳಾಗಿತ್ತಂದ್ರ, ಆರೋಗ್ಯದೊಳಗೆ ಏರುಪೇರಾಗಿತ್ತಂದ್ರ ಇಲ್ಲಿ ಬಂದು ಅವರು ತಮ್ಮ ಕಷ್ಟಗಳನ್ನ ಹೇಳ್ಕೊತಾ ಇದ್ರು. ಅವಾಗ ಇವ್ರ ನಾಟಿ ಔಷಧಿಯನ್ನ ಕೊಟ್ಟು ಅವ್ರಿಗೆ ವಾಸಿಯನ್ನ ಮಾಡ್ತಿದ್ರಿ. ಕಿತ್ತೂರು ಸಂಸ್ಥಾನದೊಳಗ ಮಲ್ಲಸರ್ಜಾ ದೇಸಾಯಿ ಅಂತ ಹೇಳಿ ಅವ್ರ ಆಳ್ವಿಕೆಯ ಕಾಲದೊಳಗ್ರಿ ಈ ಕಿತ್ತೂರಿಗೆ ಕಂಟಕವಾಗಿದ್ದಂತಹ ಹುಲಿಯೊಂದಿಗೆ ಸಂಗೊಳ್ಳಿ ರಾಯಣ್ಣನ ತಂದೆ ಆದಂತಹ ಭರಮಪ್ಪ ಅವರ ನೋಡ್ರಿ ಹುಲಿಯೊಂದಿಗೆ ಹೆಂಗ ಹೋರಾಟ ಮಾಡಿ ಈ ಕಿತ್ತೂರು ಸಂಸ್ಥಾನವನ್ನ ಉಳಿಸಿದ್ರ ಅಂತ ಹೇಳಿ ನೋಡ್ಬೋದು ನೀವು. ಭರಮಪ್ಪ ಹುಲಿಯೊಂದಿಗೆ ಕಾದಾಡಿ ಅದನ್ನ ಹೆಗಲ ಮೇಲೆ ಹಾಕೊಂಡು ಬರಾಕತ್ತಾನ್ರಿ. ಆ ಬಂದಂತಹ ಇವನನ್ನ ಭರಮಪ್ಪನನ್ನ ನೋಡಿ ಆ ಮಹಾರಾಜ ಅವರಿಗೆ ಭೂಮಿಯನ್ನ ದಾನವಾಗಿ ಕೊಡ್ತಾನ್ರಿ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಕರಿತಿದ್ರಿ. ಅವರು ಕನ್ನಡ ನೆಲದೊಳಗ ರಾಣಿ ಚೆನ್ನಮ್ಮನ ನೇತೃತ್ವದೊಳಗ ನಡೆದಂತಹ ಯುದ್ಧದೊಳಗ ಸೋತು ಶರಣಾಗತರಾದ್ರಿ. ಈ ಐತಿಹಾಸಿಕ ಗೆಲುವನ್ನ ಕಿತ್ತೂರು ಪ್ರಜೆಗಳು ಸಂಭ್ರಮದಿಂದ ಆಚರಿಸಿ ಮೆರವಣಿಗೆಯನ್ನ ಮಾಡಕತ್ತಾರ ನೋಡ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ, ಜಾನಕಿ ಮತ್ತು ವೀರಮ್ಮ ಗೃಹ ಬಂಧನದಲ್ಲಿ ಇರ್ತಕ್ಕಂತಹ ದೃಶ್ಯ ರೀ. ಸಂಗೊಳ್ಳಿ ರಾಯಣ್ಣ ವೇಷಧಾರಿಯಾಗಿ ಬಂದವ್ರನ್ನ ಭೇಟಿ ಆಗಾಕತ್ತಾನ. ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷ್ ಸರ್ಕಾರದ ಮೇಲೆ ಅದ್ದೂರಿ ವಿಜಯವನ್ನ ಸಾಧಿಸಿ ಹುಟ್ಟೂರಿಗೆ ಬಂದ್ರು. ಗ್ರಾಮದ ಜನರು ಕೊಂಬು, ಕಹಳೆ ಮತ್ತು ನಗಾರಿಗಳನ್ನ ಬಾರಿಸುತ್ತಾ ಅದ್ದೂರಿಯಾಗಿ ಅವರನ್ನ ಊರೊಳಗ ಸ್ವಾಗತವನ್ನ ಮಾಡಿದರಿ. ವಿಶೇಷವಾದಂತಹ ನ್ಯಾಯಾಲಯ ಧಾರವಾಡ. ಸಂಗೊಳ್ಳಿ ರಾಯಣ್ಣನ ಬಂಧನ ಮಾಡಿ ಇಲ್ಲೇ ನ್ಯಾಯಾಲಯಕ್ಕೆ ಕರ್ಕೊಂಡ್ಬಂದಾರ್ರಿ ನೋಡ್ರಿ. ಈ ನ್ಯಾಯಾಲಯವನ್ನ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷ್ ಸರ್ಕಾರದ ಮೇಲೆ ಅದ್ದೂರಿ ವಿಜಯವನ್ನ ಸಾಧಿಸಿ ಅಂಬಗಾಂವ್ ಜೈಲಿನೊಳಗ ಸಂಗೊಳ್ಳಿ ರಾಯಣ್ಣ ಬಂಧನವಾಗಿದ್ದಂತಹ ಸುದ್ದಿಯನ್ನ ತಿಳಿದಂತಹ ಕುಲಕರ್ಣಿ ಬಾಳಪ್ಪ ತಳವಾರ್ ಫಕೀರಪ್ಪನ ಮೂಲಕ ರಾಯಣ್ಣನ ತಾಯಿಯಾದಂತಹ ಕೆಂಚಮ್ಮಳನ್ನ ಚಾವಡಿಗೆ ಕರೆಸಿ ಇನಾಮ್ ಕಾಯ್ದೆ ಪ್ರಕಾರ ಕಂದಾಯವನ್ನ ಕೊಡುವಂತ ಪೀಡಿಸ್ತಾರ್ರಿ. ಆಗ ಕೆಂಚಮ್ಮ ನಮ್ಮ ಮನೆತನದೊಳಗ ಪೂರ್ವಜರ ಶೌರ್ಯದಿಂದ ಪಡೆದಂತಹ ಇನಾಮ್ ಭೂಮಿಗಳ ಕಂದಾಯವನ್ನ ಕೊಡುವುದಿಲ್ಲ ಅಂತ ಹೇಳಿ ನಿರಾಕರಿಸ್ತಾಳ್ರಿ. ಸಂಗೊಳ್ಳಿ ಪಂಚರ ಸಮ್ಮುಖದೊಳಗ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದಂತಹ ಕೆಂಚಮ್ಮಳನ್ನ ಕುಲಕರ್ಣಿ ಬಾಳಪ್ಪ ಸಿಟ್ಟುಕೊಂಡು ಸುಂಕದ ಕಟ್ಟೆಗೆ ಕರೆಯಿಸಿ ಅವಳು ಬೆನ್ನ ಮೇಲೆ ಸುಂಕದ ಕಲ್ಲು ಹೇರಿಸುವ ಮೂಲಕ ಅವಮಾನ ಮಾಡಿದ್ರಿ. ಇಷ್ಟೆಲ್ಲ ಆದರೂ ಸಹಿತ ಕೆಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಾಕತ್ತಾರ. ಜನವರಿ 6, 1830 ರಾತ್ರಿ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕ್ ಅಮಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡಿದ್ರು. ಕಾವಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಂದಾಯದ ಹಣವನ್ನ ಲೂಟಿ ಮಾಡಿದ್ರು. ಕಾಗದದ ಪತ್ರ ಸಹಿತ ಕಚೇರಿಯನ್ನು ಕೂಡ ಇವರು ಸುಟ್ಟು ಹಾಕಿದ್ರಿ. ನೋಡ್ರಿ
ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದೊಳಗೆ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರನ್ನ ಧಾರವಾಡದ ಕಾರಾಗೃಹದೊಳಗೆ ಇಟ್ಟಾರಿ. ಇದು ಅದ ಸನ್ನಿವೇಶ. ದತ್ತಕ ವಿರೋಧಿ ಯುದ್ಧದೊಳಗೆ ಸಂಗೊಳ್ಳಿ ರಾಯಣ್ಣ 50 ದಿನ ಜೈಲಿನೊಳಗೆ ಉಳಿದಿದ್ದಾರೆ. ಹಾಗಾಗಿ ಜನವರಿ 23, 1825 ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಂಗಡಿಗರನ್ನ ಬಿಡುಗಡೆ ಮಾಡುವಂತಹ ದೃಶ್ಯ. ಧಾರವಾಡ ತಾಲೂಕಿನ ಡೋರಿ ಗ್ರಾಮದ ಹತ್ತಿರ ಇರುವಂತಹ ಹಳ್ಳದೊಳಗೆ ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡುತ್ತಿರುವಂಥ ಸಂದರ್ಭದೊಳಗ್ರಿ ಏಪ್ರಿಲ್ 8, 1830 ಬೆಳಗ್ಗೆ ಪಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯಣ್ಣನ ಖಡ್ಗ ಹಿಡಿದುಕೊಂಡು ಓಡಾಡ್ತಿರ್ತಾನ್ರಿ. ಕೆರೆಯ ಸುತ್ತಮುತ್ತಲೂ ಆಂಗ್ಲ ಸೇನೆ ಸಂಗೊಳ್ಳಿ ರಾಯಣ್ಣನನ್ನ ಬಂಧಿಸುತ್ತಿರುವಂತಹ ಚಿತ್ರಣ ನೋಡ್ರಿ. ಸಂಗೊಳ್ಳಿ ರಾಯಣ್ಣನನ್ನ ಇಲ್ಲಿ ಬಂದಿ ಮಾಡ್ಯಾರ. ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧದೊಳಗೆ ಸಂಗೊಳ್ಳಿ ರಾಯಣ್ಣ ಸೆರೆ ಸಿಕ್ಕಂಡ್ರಿ. ಅವನ ಮತ್ತು ಅವನ ಸಂಗಡಿಗರನ್ನ ಧಾರವಾಡ ಜೈಲಿನೊಳಗೆ ಇಟ್ಟಾರ. ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಯ ಮೇಲೆ ಕುಲಕರ್ಣಿ ಮಾಡಿರುವಂತಹ ದಬ್ಬಾಳಿಕೆಯನ್ನು ತಿಳಿದು ಸಂಪಗಾಂವ್ ಜೈಲಿನಿಂದ ತಪ್ಪಿಸಿಕೊಂಡು ಸಂಗೊಳ್ಳಿಗೆ ಓಡಿ ಬರಾಕತ್ತಾನ ನೋಡ್ರಿ. ಇದು ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಇರ್ತಕ್ಕಂತಹ ಗುಹೇರಿ. ಸಂಗೊಳ್ಳಿ ರಾಯಣ್ಣ ಮತ್ತು ಅವ್ರ ಸಹಚರರು ಇಲ್ಲೇ ಹೋರಾಟಕ್ಕೆ ಏನೇನು ಬೇಕು ನೋಡು ಅವನ್ನೆಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ರಂತ್ರಿ. ಅಂದ್ರೆ ಬರ್ಚಿ, ಖಡ್ಗ, ಗುರಾಣಿ ಮುಂತಾದ ಶಸ್ತ್ರಾಸ್ತ್ರಗಳನ್ನ ತಯಾರಿಸ್ತಿದ್ರು. ಈ ಗುಹೆ ಹೆಂಗೈತಂತ ಹೇಳಿ ಈಗ ನೋಡೋಣ ಬರ್ರಿ. ನೋಡ್ರಿ, ಈ ಗುಹೆ ಈ ರೀತಿಯಾಗಿ ಕಟ್ಟ್ಯಾರ. ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಹಚರರು ಎಲ್ಲರೂ ಸೇರಿ ಯುದ್ಧಕ್ಕೆ ಏನೇನು ಬೇಕು ನೋಡ್ರಿ ಎಲ್ಲ ರೀತಿಯಾಗಿ ಇಲ್ಲೇ ಸಮಾಲೋಚನೆಯನ್ನ ನಡೆಸ್ತಾ ಇದ್ರು. ಯುದ್ಧಕ್ಕೆ ಏನೇನು ಬೇಕು ನೋಡು ಎಲ್ಲ ತಯಾರಿನೂ ಸಹಿತ ಇಲ್ಲೇ ಮಾಡ್ಕೊತಾ ಇದ್ರಿ ಗುಹೆಯೊಳಗೆ. ಬಂದೂಕನ್ನ ಹಿಡಿದು ಸಹಿತ ಅವರು ಪ್ರಾಕ್ಟೀಸ್ ಮಾಡ್ತಿದ್ರಿ. ಗುಹೆಯೊಳಗ ಕತ್ತಿಗಳನ್ನ ಹೆಂಗ್ ತಯಾರು ಮಾಡ್ತಿದ್ರಂತ ಹೇಳಿ ಈ ಚಿತ್ರಣವನ್ನ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ತನ್ನ ತಂಗಿ ಆದಂತಹ ಮಾಯವಳನ್ನ ಭೇಟಿಯಾಗಕ ಮುಳುಕೂರಿಗೆ ಬರ್ತಾನ್ರಿ. ನೋಡ್ರಿ, ಅಲ್ಲೇ ಸಂಗೊಳ್ಳಿ ರಾಯಣ್ಣ ಮಲ್ಕೊಂಡಾನ. ಅವನ ತಂಗಿ ಮತ್ತು ಅವನ ತಂಗಿ ಮಗು 6 ತಿಂಗಳ ಮಗು ಅವರು ಇಲ್ಲೇ ಮಲ್ಕೊಂಡಾರ. ಸಂಗೊಳ್ಳಿ ರಾಯಣ್ಣ ಅವ್ರ ತಂಗಿ ಮನೆಯೊಳಗ ಅದಾನಂತ ಹೇಳಿ ಬ್ರಿಟಿಷರಿಗೆ ತಿಳಿದು ಬ್ರಿಟಿಷರು ಅವ್ರ ಮನೆಯ ಮೇಲೆ ದಾಳಿಯನ್ನ ಮಾಡ್ತಾರೆ. ಇದು ಸಂಗೊಳ್ಳಿ ರಾಯಣ್ಣನ ಸಮಾಧಿ. ಸಂಪಗಾಂವ್ ತಾಲೂಕಿನ ಸಂಗೊಳ್ಳಿ ಗ್ರಾಮದೊಳಗ ರಾಯಣ್ಣ ಕುಳಿತುಕೊಳ್ಳುತ್ತಿರತಕ್ಕಂತಹ ಕಟ್ಟೆರಿದು. ಈ ಕಟ್ಟೆಗೆ ಸಂಗೊಳ್ಳಿ ರಾಯಣ್ಣ ಕಟ್ಟೆ ಅಂತ ಹೇಳಿ ಕರೀತಾರ.